ಅಪ್ಪು ಬಾಸ್ನ ಯುವ ಬಾಸ್ ಜೊತೆ ನೋಡ್ಬೋದು. ಸ್ಟಂಟ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಮಾಡೋರೆ. ಮಿಸೈಲ್ನ ಇಳಿಸಾಯಿತು, ದೊಡ್ಡ ಮನೆ ರೇಂಜ್ ಚೇಂಜ್ ಆಯಿತು. ಇನ್ನೇನಿದ್ರು ಹೊಡಿತಾ ಇರೋದೇನೆ. ಯಾರ ರೇಟರ್ಸ್ ಇದ್ದಾರೋ ಎಲ್ಲ ತಿಕ್ಕ ಹೊರ್ಕೋಬೇಕು. ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ, ಎಲ್ಲ ತಿಕ್ಕ ಹುರ್ಕೊಳ್ಳೇಬೇಕು. ದೊಡ್ಡ ಮನೆ ಪವರ್ ಬಂದಾಯಿತು, ನೆಕ್ಸ್ಟು ಲೆವೆಲ್ಲು ರೇಂಜು ಕಂಟಿನ್ಯೂ ಆಗುತ್ತೆ ಹೊರತು ಯಾವತ್ತಿಗೂ ನಿಲ್ಲಲ್ಲ, ಹೇಳ್ತಾ ಇಲ್ವಾ? ನೆಕ್ಸ್ಟ್ ಲೆವೆಲ್ಲು. ಆದರೆ ಎರಡೆರಡು ಮಾತು ಹೇಳ್ತೀನಿ ಅಣ್ಣ. ಒಂದು, ಡೆಲಿವರಿ ಬಾಸ್ಗೆ ದೇವರನ್ನೇ ಗೌರವ ಕೊಡಲೇಬೇಕು. ಆಮೇಲೆ ಇನ್ನೊಂದು ಇದು ಏನು ಅಂತಂದರೆ ಸ್ಪೋರ್ಟ್ಸ್ ಪರ್ಸನ್ಗೆ ಸ್ವಲ್ಪ ಏನೇನೋ ಆಗುತ್ತಲ್ಲ, ಅದನ್ನು ನಿಲ್ಲಿಸಿ ಅವ್ರಿಗೂ ಒಂದು ಸ್ಥಾನಮಾನ ಕೊಟ್ಟು ಕರೆಕ್ಟಾಗಿ ಒಂದು ಗೆಲ್ಲು ಕೊಡಲೇಬೇಕು. ಅದೆಲ್ಲ ಸ್ವಲ್ಪ ಇದಾಗಬೇಕು. ಏನಂದರೆ ಯುವ ಬಾಸ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಸ್ಟಂಟ್ಸ್ ಮಾಡೋರೆ. ನಾವು ಫೈಟಿಂಗ್ ಮತ್ತು ಡ್ಯಾನ್ಸಲ್ಲಿ ಅಪ್ಪು ಸರ್ನ ಕಾಣ್ಬೋದು ಸ್ಟೇಜ್ ಮೇಲೆ, ಇದು ಸ್ಕ್ರೀನ್ ಮೇಲೆ. ಖಂಡಿತ ಅಣ್ಣ, ಸ್ಟಂಟ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡೋರೆ. ಏನು ಅಂತಂದರೆ ಅವರು ಮಸ್ತಾಗಿ ಏನು ಮಾತಾಡೋಕ್ಕೆ ಆಗಲ್ಲ, ಅಷ್ಟು ಸ್ಟಂಟ್ಸ್ ಮಾಡೋರೆ. ಲಾಸ್ಟ್ ಮೂಮೆಂಟ್ಗಳಲ್ಲಿ ಎಲ್ಲರೂ ಅಳ್ಕೊಂಬರ್ತಿದ್ರು. ಯಾವ ಸೀನ್ ಅದು ಟಚ್ ಆಗೇ ಆಗುತ್ತೆ. ಅಪ್ಪು ಬಾಸ್ನ ಲಾಸ್ಟಲ್ಲಿ ತೋರಿಸ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಆದರೆ ಅಪ್ಪು ಬಾಸ್ನ ಯುವನಲ್ಲಿ ನೋಡಿದ್ದೀವಲ್ಲ, ಅಷ್ಟು ಸಾಕು ನಮಗೆ. ಏನಂತಂದರೆ ಅಪ್ಪು ಬಾಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಾಸ್ ಇದ್ದಾಗಲೇ ನಮ್ಮ ಯುವ ಬಾಸ್ನ ಕರ್ಸ್ಬೇಕಾಗಿತ್ತು. ಏನು ಮಾಡೋಣ? ಆದರೆ ಒಂದು ಡೈಲಾಗ್ ಇದೆ ಅಣ್ಣ ಅದರಲ್ಲಿ, ಆಟದ ರೇಂಜ್ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಲೆವೆಲ್ ಅಣ್ಣ. ಆಫೀಸ್ಗೆ ಹೋಗಿವಿ, ಇನ್ನೆಲ್ಲ ಮುಂದೆ ಲೆಕ್ಕ ಕೊಡ್ತವ್ರೆ. ಇನ್ನೂ ಒಂದು ಸ್ವಲ್ಪ ಹೊತ್ತಣ್ಣ, ನೆಕ್ಸ್ಟ್ ಮೂವಿ ಬಂದಿಷ್ಟನ್ನ ಲೆಕ್ಕ ಚುಕ್ತ ಆಗುತ್ತೆ. ಯಾರೂ ಮುಟ್ಟಕ್ಕಾಗಲ್ಲ ದೊಡ್ಡ ಮನೆನ. ದೊಡ್ಡ ಮನೆ ಲೆಗಸಿ ಕಂಪ್ಲೀಟ್ ಆಗೇ ಆಗುತ್ತೆ ಹೊರತು ಎಲ್ಲಿಗೂ ನಿಲ್ಲಲ್ಲ. 100 ವರ್ಷ ಅಲ್ಲ, 200 ವರ್ಷ ಹೋದ್ರೂ ದೊಡ್ಡ ಮನೆ ಲೆವೆಲ್ಲು ದೊಡ್ಡದಾಗೆ ಇರುತ್ತೆ. ಮತ್ತೆ ಮುಂಜಾನೆ ಈ ಕಡೆ ಬಾ, ನೋಡಿ ಮುಂಜಾನೆ ಇದೊಂಥರ ತುಂಬ ಖುಷಿ ಆಗೋಂಥ ವಿಚಾರ. ಮತ್ತೆ ಜೂನಿಯರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟು ಬಂದಿರಲ್ಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಸೇಮ್ ಅವ್ರ ಥರ ಡ್ಯಾನ್ಸಿಂಗು, ನಾವು ಡ್ಯಾನ್ಸಿಂಗ್ ಸ್ಟಾರ್ ಅಂತ ಹೆಸರೈತೆ ಅವ್ರಿಗೆ. ಇನ್ಯಾರು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಡ್ಯಾನ್ಸ್ ಮಾಡೋದೇ ಇಲ್ವೇನೋ, ಆ ಲೆವೆಲಲ್ಲಿ ಯಾರು ಮೀರ್ಸೋಕ್ಕಾಗಲ್ವೇನೋ ಅಂತ ಅಂದ್ಕೊಂಡಿದ್ವಿ. ಅದೇ ಥರ ಡ್ಯಾನ್ಸ್ ಆಗಲಿ, ಫೈಟ್ ಆಗಲಿ, ಅವರು ಮಾಡಿರೋ ವರ್ಕೌಟು, ಅದರಿಂದ ತುಂಬ ಸಖತ್ ಮೂವಿ ಮೂಡಿಬಂದಿದೆ. ಒಬ್ಬ ತಂದೆ ಮಗನ ಬಗ್ಗೆ, ಅದರಲ್ಲೂ ಹೇಳ್ಬೇಕು ಅಂತಂದರೆ ಡೆಲಿವರಿ ಬಾಯ್ಸ್ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಒಬ್ಬ ಡೆಲಿವರಿ ಬಾಯ್ಸು ಎಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲುವನ್ನು ಸಾಧನೆ ಮಾಡ್ಬೋದು. ಫ್ಯಾಮಿಲಿಗೆ ಅವನೇ ಬೆನ್ನೆಲುಬು ಅಂತ ಹೇಳಕ್ಕೆ ಇಷ್ಟಪಡ್ತಿದ್ವಿ. ಆಮೇಲೆ ದುಡ್ಡು ಡಬಲ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಅದು ಒಳ್ಳೆ ಮಾಹಿತಿ ತೋರಿಸಿದ್ದಾರೆ. ಮೂವಿ ನೋಡಲೇಬೇಕು, ಆಯ್ತಾ? ಒಳ್ಳೆ ಮೆಸೇಜ್ ಇದೆ ಸರ್, ಒಳ್ಳೆ ಮೆಸೇಜ್ ಇದೆ. ಯುವ ಬಾಸಿಂದ ಏನು ಎಕ್ಸ್ಪೆಕ್ಟ್ ಮಾಡಿದ್ವೋ ಅದು ಡಬಲ್ ಆಗಿದೆ. ಜನ ಫುಲ್ ಖುಷಿಯಿಂದ ಆಚೆ ಬಂದಿದ್ದಾರೆ. ಇನ್ನೂ 10 ಸಲ ನೋಡಿದ್ರೆ ಬೇಜಾರಾಗಲ್ಲ. ಈ ದೊಡ್ಡ ಮನೆ ಕೂಡಿ ಇನ್ನೂ ಎತ್ತರಕ್ಕೆ ಎಲ್ಲೋ ಬೆಳೀತಿದ್ದು. ಈ ಹುಲಿ ಬಂದಿದೆ ಆಚೆ, ಇನ್ನು ನೋಡಿ ಇನ್ನು ಗರ್ಜನೆ ಸ್ಟಾರ್ಟು. ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಆಮೇಲೆ ಇದು ಕತೆ ತುಂಬ ಚೆನ್ನಾಗಿ ಸಂತೋಷ ಆನಂದ್ರ ಮಾಡ್ಕೊಂಡು ಹೋಗಿದ್ದಾರೆ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅನ್ಸೋದೇ ಇಲ್ಲ. 10-15 ಮೂವಿ ಮಾಡಿಸಿರೋ ತರ ಇದೆ. ಹೊಸ ಪ್ರತಿಭೆ ಅಂತ ಕಾಣಿಸೋದೇ ಇಲ್ಲ. ಒಳ್ಳೆ ಮೂವಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡಿ ಆನಂದಿಸಿ. ಸೂಪರ್ ಆಗಿದೆ. ಜೈ ಅಪ್ಪು ಬಾಸ್.